ಸಚಿವ ಸಂಪುಟ ವಿಸ್ತರಣೆ ಸನ್ನಿಹಿತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ದಿಲ್ಲಿಯಲ್ಲಿ ಹೈಕಮಾಂಡ್ ಇಂಪಾರ್ಟೆಂಟ್ ಸಭೆ ನಡೆಸಲಿದ್ದು, ಕೆಲವು ಹೊತ್ತಲ್ಲೇ ನೂತನ ಸಚಿವರ ಪಟ್ಟಿ ಸಿಎಂ ಕೈ ಸೇರಲಿದೆ. ಹಾಗಾದ್ರೆ ಹೈಕಮಾಂಡ್ ಯಾರಿಗೆಲ್ಲ ಮಣೆ ಹಾಕಲಿದೆ, ಯಾರಿಗೆಲ್ಲ ಶಾಕ್ ಕೊಡಲಿದೆ, ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಇನ್ನೂ ಅಧಿಕೃತವಾಗಿಲ್ಲ, ಮುಂದುವರಿದ ಸಸ್ಪೆನ್ಸ್. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಇನ್ನೂ ಕೂಡ ಮುಂದುವರಿತಾನಿದೆ. ಸದ್ಯ ಸಂಜೆ 4 ಗಂಟೆಗೆ ಪ್ರಮಾಣವಚನ ಕಾರ್ಯಕ್ರಮ ನಡೆಸುವ ಬಗ್ಗೆ ಮೌಖಿಕ ಮಾಹಿತಿ ನೀಡಲಾಗಿದೆ. ಆದರೆ ಈವರೆಗೆ ಯಾವುದೇ ಲಿಖಿತ ಆದೇಶ ಲೋಕಭವನಕ್ಕೆ ತಲುಪಿಲ್ಲ. ಇದೇ ಕಾರಣಕ್ಕೆ ಅಧಿಕಾರಿಗಳು ಅಂತಿಮ ಸಿದ್ಧತೆಗೆ ಕೈ ಹಾಕಿಲ್ಲ. ಇವತ್ತು ಸಹ ಕ್ಯಾಬಿನೆಟ್ ವಿಸ್ತರಣೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕೇವಲ ಮೌಖಿಕ ಮಾಹಿತಿ ಆಧಾರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸುವುದು ಸಾಧ್ಯವಿಲ್ಲ ಅನ್ನೋದು ಲೋಕಭವನದ ಸ್ಪಷ್ಟ ನಿಲುವು. ಅಧಿಕೃತ ಪತ್ರ ಬಂದ ನಂತರವೇ ವೇದಿಕೆ, ಭದ್ರತೆ, ಪ್ರೋಟೋಕಾಲ್ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಆರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದು ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೂ ಕೂಡ ತೀವ್ರ ಗೊಂದಲ ಮನೆ ಮಾಡಿದೆ. ಇಂದು ಪ್ರಮಾಣ ವಚನ ಇದೆಯಾ ಇಲ್ಲವಾ ಎನ್ನುವಂತಹ ಪ್ರಶ್ನೆಗೆ ಅವರ ಬಳಿಯೂ ಕೂಡ ಉತ್ತರವಿಲ್ಲ. ಆದರೂ ಯಾವಾಗ ಬೇಕಾದರೂ ಹೈಕಮಾಂಡ್ನಿಂದ ಕರೆ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಬಹುತೇಕ ಆಕಾಂಕ್ಷಿಗಳು ಕಾದು ಕುಳಿತಿದ್ದಾರೆ. ಆದ್ದರಿಂದ ಇನ್ನೂ ಕೂಡ ಸಸ್ಪೆನ್ಸ್ ಮುಂದುವರಿತಾನೇ ಇದೆ. ದೆಹಲಿ ಮಟ್ಟದಲ್ಲೂ ಇನ್ನೂ ಕಸರತ್ತು ಮುಗಿದಿಲ್ಲ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಕೆಲವೊಂದಿಷ್ಟು ಹೆಸರುಗಳ ಬಗ್ಗೆ ಇನ್ನೂ ಕೂಡ ಸಂಪೂರ್ಣ ಒಮ್ಮತ ಮೂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆಯ ಕ್ಷಣದಲ್ಲಿ ಕೆಲವು ಅಚ್ಚರಿ ಹೆಸರುಗಳು ಪಟ್ಟಿಗೆ ಸೇರುವ ಸಾಧ್ಯತೆ ಕೂಡ ಇರುವುದರಿಂದ ಹಿರಿಯ ನಾಯಕರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಮತ್ತೆ ಮುಂದೂಡಿಕೆ ಆಗುತ್ತೆ ಸರ್. ಗವರ್ನರ್ ಈಸ್ ಆಲ್ರೆಡಿ ಆನ್ ಹಿಸ್ ವೇ. ಸರ್, ಅನೇಕ ಶಾಸಕರು ತಮ್ಮ ಸುತ್ತಾನೆ ಸರ್, ತಾವು ನಿನ್ನೆ 99% ಆಗುತ್ತೆ ಅಂತ ಹೇಳಿದ್ರಿ. ನಿನ್ನೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಹೈಕಮಾಂಡ್ ಕಳಿಸಿದೆಯಾ ಸರ್? ರಾಜಭವನಕ್ಕೆ ಯಾವಾಗ ಹೋಗುತ್ತೆ ಸರ್? ಹೈಕಮಾಂಡ್ ಕಳಿಸಿದೆಯಾ ಸರ್ ಸಚಿವರಾಗ ಲಿಸ್ಟ್? ನಿಮ್ಮನ್ನ ತಪ್ಪಿಸಿ ಎಕ್ಸ್ಪೆನ್ಷನ್ ಮಾಡಲ್ಲ. ಇದರ ಮಧ್ಯೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಇಬ್ಬರು ಬಂದು ಸಿಎಂಗೆ ಅಂತಿಮ ಪಟ್ಟಿಯನ್ನು ನೀಡ್ತಾರಾ ಅಥವಾ ಎಐಸಿಸಿಯೇ ಅಧಿಕೃತವಾಗಿ ಸಚಿವರ ಪಟ್ಟಿಯನ್ನು ಪ್ರಕಟಿಸುತ್ತಾ ಎನ್ನುವುದು ಕೂಡ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಸಚಿವ ಸಂಪುಟ ರಚನೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಹಲವು ಶಾಸಕರು, ಬೆಂಬಲಿಗರು ಬೆಂಗಳೂರಿಗೆ ಹೊರಡಲು ಇದೀಗ ಸಿದ್ಧತೆ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ಅಧಿಕೃತ ಇಲ್ಲದ ಕಾರಣ ಸದ್ಯಕ್ಕೆ ಬೆಂಗಳೂರಿಗೆ ಬಾರದಂತೆ ಹಲವು ಆಕಾಂಕ್ಷಿಗಳೇ ತಮ್ಮ ಬೆಂಬಲಿಗರಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಇದು ಸಚಿವ ಸಂಪುಟ ವಿಸ್ತರಣೆಗೆ 3ನೇ ಬಾರಿ ನಿಗದಿಯಾಗಿರುವಂತಹ ಮುಹೂರ್ತ. ಒಂದು ವೇಳೆ ಇಂದೂ ಸಹ ಕಾರ್ಯಕ್ರಮ ನಡೆಯದೇ ಹೋದರೆ ಬುಧವಾರಕ್ಕೆ ಮತ್ತೆ ಮುಂದೂಡುವ ಸಾಧ್ಯತೆಯ ಮಾತುಗಳು ಕೇಳಿಬರುತ್ತಿವೆ. ಹೀಗಾಗಿ ಆಕಾಂಕ್ಷಿಗಳ ಆತಂಕ ಕೂಡ ಹೆಚ್ಚಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ವೇದಿಕೆ ಸಿದ್ದವಾಗಿದೆ ಅನ್ನುವಂತಹ ಸಂದೇಶ ಹೊರಬಿದ್ದಿದ್ರೂ ಅಧಿಕೃತ ಆದೇಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ. ಸಚಿವರಾಗುವವರ ಪಟ್ಟಿಯೂ ಕೂಡ ಫೈನಲ್ ಆಗಿಲ್ಲ. ಹೈಕಮಾಂಡ್ನಿಂದ ಅಂತಿಮ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕವೇ ಎಲ್ಲ ಗೊಂದಲಗಳಿಗೆ ತೆರೆ ಬೀಳಲಿದೆ. ಇನ್ನು ಸಂಜೆ ಪ್ರಮಾಣ ವಚನ ನಡೆಯುತ್ತಾ ಅಥವಾ ಮತ್ತೊಮ್ಮೆ ಮುಂದೂಡಿಕೆಯಾಗುತ್ತಾ ಅನ್ನೋ ಕುತೂಹಲವೇ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ.